ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋಪಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ. ನಿನ್ನೊಳಗೆ ಘನಾದಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ. ಮೋರೆ ಕಬ್ಬಿನ ಭಾವ ಮನದ ಕಲರ ಕಿವಿ ಕೋರೆದಡೆಯ ನಾದಮ್ಮ. ಮೋರೆ ಕಬ್ಬಿನ ಭಾವ ಮನದ ಕಲರ ಕಿವಿ ಕೋರೆದಡೆಯ ನಾದಮ್ಮ. ಮೂರು ಕಣ್ಣರ ಸುತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರದ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗೆ ಘನಾದಮ್ಮ. ಹುಟ್ಟದಲ್ಲಿಯ ಬಿಗಿದುಟ್ಟ ಚಲನದಿ ದಿಟ್ಟದ ದಿವನಾದಮ್ಮ. ಹುಟ್ಟದಲ್ಲಿಯ ಬಿಗಿದುಟ್ಟ ಚಲನದಿ ದಿಟ್ಟದ ದಿವನಾದಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಒಡೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ
ನಿನ್ನೊಳಗಿಗದಾನಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಬ್ಬಲನಲ್ಲ ಭಾಷಿಗ ಜೀವನಾನಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಬ್ಬಲನಲ್ಲ ಭಾಷಿಗ ಜೀವನಾನಮ್ಮ. ಲೇಸಾಗಿ ಜನರ ಫಲಕುವಾಗಾಗಿ ನೆಲೆಯ ಕೇಶವದಾಸ ಕಣೋ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗಿಗನಾನಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥರೇ ಕಾಳಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗಿಗನಾನಮ್ಮ. ಅಮ್ಮ ನಿನ್ನೊಳಗಿಗನಾನಮ್ಮ, ನಿನ್ನೊಳಗಿಗನಾನಮ್ಮ, ನಿನ್ನೊಳಗಿಗನಾನಮ್ಮ. ಗುರುವೇ ಭಕ್ತರ ಕಲ್ಪತರುವೇ, ಸಜ್ಜನ ಮನೋಹರವೇ, ನಿಜ ಭಕ್ತಿ ಜ್ಞಾನ ನಿಜ ಭಕ್ತಿ ವೈರಾಗ್ಯ ಮಂದಿರವೇ ಮದ್ಗುರುವೇ, ದೇವನೂರ ಪ್ರಭುವೇ ಕೃಪೆಯಾಗು. ದೇವನೂರ ಪುರವಾಸ ಶ್ರೀ ಗುರುಮಲೇಶ, ದೀನದನು ಮೊರೆಯೋ ಮಹೇಶ. ದೀನದನು ಮೊರೆಯೋ ಮಹೇಶ. ದೇವನೂರ ಪುರವಾಸ ಶ್ರೀ ಗುರುಮಲೇಶ, ದೀನದನು ಮೊರೆಯೋ ಮಹೇಶ. ದೀನದನು ಮೊರೆಯೋ ಮಹೇಶ. ದೇವದೇವನಮಯ ಧ್ಯಾನ ಭಜಿಫಲ ಮಗೆ ಅಮೃತಪಾನ. ದೇವದೇವನಮಯ ಧ್ಯಾನ ಭಜಿಫಲ ಮಗೆ ಅಮೃತಪಾನ. ಸುಜನಾದಿ ವಂದೆನು ನೀನು, ಸುಗುಣಮಯ ದೇವನು ನೀನು. ಗುರುವೇ
ಸುಜನಾದಿ ವಂದನೆ ನೀನು ಸುಗುಣಮಯ ದೇವನು ನೀನು ಶಿಷ್ಟ ರಕ್ಷಕ ಗುರುವು ನೀನು ಮೋಕ್ಷ ಕೊಡುವ ದೇವನು ನೀನು ಶಿಷ್ಟ ರಕ್ಷಕ ಗುರುವು ನೀನು ಮೋಕ್ಷ ಕೊಡುವ ದೇವನು ನೀನು ದೇವನೂರ ಪುರವಾಸ ಶ್ರೀ ಗುರುಮಲೇಶ ದೀನದನು ಒದೆಯೋ ಮಹೇಶ ಪ್ರಭೋ ದೀನದನು ಒದೆಯೋ ಮಹೇಶ ಬೇಡಿದಂತವರವ ಕೊಡುವ ನಡೆದಾಡಿದ ದೇವರು ನೀವು ಬೇಡಿದಂತವರವ ಕೊಡುವ ನಡೆದಾಡಿದ ದೇವರು ನೀವು ನಂಬಿದರೆ ನಿಮ್ಮಯ ಚರಣ ನೀಡುವೆನೆನ್ನೊಲುಮೆಯ ಕರುಣ ಗುರುವೇ ನಂಬಿದರೆ ನಿಮ್ಮಯ ಕರುಣ ನೀಡುವೆನೆನ್ನೊಲುಮೆಯ ಕರುಣ ತವ ನಾಮ ನಿನ್ನಯ ಶರಣ ಶರಣ ವರದ ಕರುಣಾ ವರದ ತವ ನಾಮ ನಿನ್ನಯ ಶರಣ ಶರಣ ವರದ ಕರುಣಾ ವರದ ಶ್ರೀ ಗುರುಮಲೇಶ ದೀನದನು ಒದೆಯೋ ಮಹೇಶ ಪ್ರಭೋ ದೀನದನು ಒದೆಯೋ ಮಹೇಶ ತಂದೆ ನೀನು ತಾಯಿಯು ನೀನು ನಮ್ಮ ಮೊರೆವ ಬಂಧುವು ನೀನು ತಂದೆ ನೀನು ತಾಯಿಯು ನೀನು ನಮ್ಮ ಮೊರೆವ ಬಂಧುವು ನೀನು ಸುಮ್ಮಾನದಿ ಬಾರಯ್ಯ ಸುಖ ನಮಗೆ ನೀಡಯ್ಯ ಗುರುವೇ ಸುಮ್ಮಾನದಿ ಬಾರಯ್ಯ ಸುಖ ನಮಗೆ ನೀಡಯ್ಯ ತಂದೆ ಗುರು ಮಲ್ಲೇಶ ನಿನ್ನ ಚಂದದಿಂದ ಪಾಡುವೆವಯ್ಯ ತಂದೆ ಗುರು ಮಲ್ಲೇಶ ನಿನ್ನ ಚಂದದಿಂದ ಪಾಡುವೆವಯ್ಯ ದೇವನೂರ ಪುರವಾಸ ಶ್ರೀ ಗುರು ಮಲ್ಲೇಶ ದೀನದನು ಒದೆಯೋ ಮಹೇಶ ಪ್ರಭೋ ದೀನದನು ಒದೆಯೋ ಮಹೇಶ ಗುರುವೇ ಗುರುಮಲ್ಲೇಶ್ವರ ಪ್ರಭೋ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು
ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ. ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ಕಾಟಾಳೆ ತೇರು ಕೈ ತೇರು. ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ಕಾಟಾಳೆ ತೇರು ಕೈ ತೇರು. ಕಾಟಾಳೆ ತೇರು ಕೈ ತೇರು ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ಅಪ್ಪ ನಂಜುಂಡು ನೆಲಗೊಂಡು. ಚಿಂಗ ತಿಂಗಳಿಗೂ ಚಂದ್ರ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ. ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡ ಅಪ್ಪ ನಂಜುಂಡು ನೆಲೆಗೊಂಡು. ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ. ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ. ಮಂದಿ ಬಿಟ್ಟಾರೋ ನಡು ನೀರ. ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ. ಮಂದಿ ಬಿಟ್ಟಾರೋ ನಡು ನೀರ. ಮಂದಿ ಬಿಟ್ಟಾರೋ ನಡು ನೀರ ನಂಜುಂಡ. ತಂದೆ ನನ್ನ ಕೈ ಬಿಡಬ್ಯಾಡ. ತಂದೆ ನನ್ನ ಕೈಯ ಬಿಡಬ್ಯಾಡ. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ. ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ನಂಜನಗೂಡಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆ ಆಕಾರದ ಗಿಡವಿಲ್ಲ. ನಂಜನಗೂಡಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆ ಆಕಾರದ ಗಿಡವಿಲ್ಲ. ಸಾಸುವೆ ಆಕಾರದ ಗಿಡವಿಲ್ಲ ನಂಜುಂಡು. ಸೋಸಿ ಬಿದ್ದವರೇ ಜವನಾವ ನಿನಗೆ ಸೋಸಿ ಬಿದ್ದವರೇ ಜವನಾವ. ತಿಂಗ ತಿಂಗಳಿಗೂ ಚಂದ್ರ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ. ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ಅಪ್ಪ ನಂಜುಂಡು ನೆಲೆಗೊಂಡು. ಅಪ್ಪ ನಂಜುಂಡು ನೆಲೆಗೊಂಡು. ಕೀರ್ತನಾರಂಭ ಕಾಲದಲ್ಲಿ ಭಗವಂತನ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ನಮ್ಮ ಮೈಸೂರು ತಾಲೂಕು ಚಿಕ್ಕಳ್ಳಿ ಗ್ರಾಮದಲ್ಲಿ ಇವತ್ತು ನೆರೆದಿರ್ತಕ್ಕಂಥ ಎಲ್ಲ ಭಕ್ತಮಾಶ್ರಯರು ಗ್ರಾಮಸ್ಥರು
ಎಲ್ಲ ಗುರು ಹಿರಿಯರು ಬಂಧು ಬಾಂಧವರೆಲ್ಲರಿಗೂ ಕೂಡ ನಾದ ಸಂಗಮ ವಾದ್ಯವೃಂದದವರಾದ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿವಸ ನಮ್ಮ ಚಿಕ್ಕಳ್ಳಿ ಗ್ರಾಮದಲ್ಲಿ ಲೇಟ್ ಶ್ರೀ ಶಣ್ಣಪ್ಪನವರ ಧರ್ಮಪತ್ನಿಯವರಾದ ಶ್ರೀಮತಿ ಸುಂದರಮ್ಮನವರು ಮತ್ತು ಕುಟುಂಬ ವರ್ಗದವರು ದುಃಖಮಯವಾದಂಥ ಒಂದು ಪುಣ್ಯ ಕಾರ್ಯಕ್ರಮವನ್ನು ಇವತ್ತು ತಮ್ಮ ಸ್ವಗೃಹದಲ್ಲಿ ಏರ್ಪಾಡು ಮಾಡಿಕೊಂಡಿದ್ದಾರೆ. ಕಾರಣ ಇವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಮಹಾದೇವ ಸ್ವಾಮಿ ಎಸ್ಸರವರು ಈ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು, ಸದ್ಗತಿಯನ್ನ, ಮುಕ್ತಿಯನ್ನು ಬಯಸುವಂತ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಚಿಕ್ಕಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಆರಂಭಿಸ್ತಾ ಇದ್ದೇವೆ. ಮಹಾದೇವ ಸ್ವಾಮಿಯವರು ಹಠಾತ್ತನೆ ರೋಗ ರುಜಿನವಿಲ್ಲದೆ, ಯಾವ ನೋವಿಲ್ಲದೆ ಈ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಸ್ವರ್ಗಸ್ಥರಾದವರು, ಒಳ್ಳೆಯ ಸಾವಿನಿಂದ ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಂಡಂತ ಮಹಾನುಭಾವರು. ಈ ಗ್ರಾಮದಲ್ಲಿ ಉತ್ತಮವಾದ ವ್ಯಕ್ತಿಯಾಗಿ ಬಾಳಿ ಬದುಕಿ ನಿಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ಹೋದಂತ ಇವರ ಆತ್ಮಕ್ಕೆ ಚಿರಶಾಂತಿಯನ್ನ, ಸದ್ಗತಿಯನ್ನ, ಮುಕ್ತಿಯನ್ನು ಬಯಸುವ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಚಿಕ್ಕಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಬಸವೇಶ್ವರ ಬಳಗ ವಾಜಮಂಗಲ ಭಜನಾ ಬಳಗದವರಿಂದ ಭಜನಾ ಮೇಳ ಮತ್ತು ನಮ್ಮ ಕುದೇರ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಷಟ್ಪದಿ ಬ್ರಹ್ಮ ಗುರುಶಾಂತ ಸ್ವಾಮಿಗಳವರ ದಿವ್ಯ ಪಾದ ಪೂಜೆ ಮತ್ತು ಸುಂದರಮ್ಮನವರ ಕುಟುಂಬ ವರ್ಗದೆಲ್ಲರೂ ಕೂಡ ಈ ದುಃಖಮಯವಾದ ಪುಣ್ಯ ಕಾರ್ಯಕ್ರಮ ಇವತ್ತು ಮಹಾದೇವ ಸ್ವಾಮಿಯವರಿಗೆ ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದೇವೆ. ದೊಡ್ಡವರು ಹೇಳ್ತಾರೆ, ಜಗದೊಳಗೆ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳದರೆ ಉಚ್ಚಪ್ಪಗಳಿರ. ಎಷ್ಟೊತ್ತಿಗೆ, ಯಾವಾಗ, ಯಾವ ಸಂದರ್ಭದಲ್ಲಿ ಈ ಜಗತ್ತನ್ನು ಬಿಟ್ಟು ಹೊರಟೋಗುತ್ತೆ ಈ ಮಾನವ ಜನ್ಮ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸಾಕ್ಷಿ ನಮ್ಮ ಮಹಾದೇವ ಸ್ವಾಮಿಯವರು. ಬೆಳಗ್ಗೆ ವಿಹಾರಾರ್ಥಕವಾಗಿ ತಿರುಗಾಡಿಕೊಂಡು, ಜಮೀನ್ ಹತ್ರ ಓಡಾಡಿಕೊಂಡು, ಅಲ್ಲಿ ಸ್ವಲ್ಪ ಎದೇನೋ ಕಾಣಿಸ್ಕೊಂಡು ಮನೆಗೆ ಬಂದ ಹಠಾತ್ತನೆ ಒಂದು ಗಳಿಗೆಯಲ್ಲಿ ಈ ಜಗತ್ತನ್ನು ಬಿಟ್ಟು ಹೊರಟೋದ್ರು ಅಂದ್ರೆ ಯಾರೂ ಕಂಡಿರಲಿಲ್ಲ. ಹಿಂದಿನ ದಿವಸನೂ ಗೊತ್ತಿರಲಿಲ್ಲ, ಆವತ್ತಿನ ಬೆಳಗಿನ ಸಮಯದಲ್ಲೂ ಗೊತ್ತಿಲ್ಲ ಇವರು ನಮ್ಮನ್ನು ಬಿಟ್ಟು ಹೊರಟೋಯ್ತಾರೆ ಅಂತ. ಅದು ಗೊತ್ತಾಗಿದ್ರೆ ನಾವು ಅವ್ರನ್ನ ಉಳಿಸ್ಕೋಬೋದಾಗಿತ್ತಲ್ವೇ? ಸಾಧ್ಯವಿಲ್ಲ. ಭಗವಂತ ತಾನು ಎಷ್ಟೊತ್ತಿಗೆ ಬಾ ಅಂತ ಕರೆದಿರ್ತಾನು ನಿಯಮನ ಅನುಸಾರವಾಗಿ ಅಷ್ಟೊತ್ತಿಗೆ ಮಂತ್ರಿನೇ ಆಗಲಿ, ಬಡವನೇ ಆಗಲಿ, ಶ್ರೀಮಂತನೇ ಆಗಿರಲಿ, ಬಲ್ಲಿದನಾಗಿರಲಿ, ಯಾರೇ ಆದರೂ ಕೂಡ ಅವನ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಹೊರಟೋಗ್ಲೇಬೇಕು. ಇಷ್ಟೇ ಜೀವನ. ಸಾವಿಗೊಂದು ನೆಪ ಇರುತ್ತೆ ನೋಡಿ. ಒಂದು ನೆಪ ಸುಮ್ಮನೆ ಸಾಯಕ್ಕಾಗಲ್ಲ. ಹೃದಯಾಘಾತ ಬಂದು ಸತ್ತೋದ, ವಾಹನ ಅಪಘಾತದಲ್ಲಿ ಸತ್ತೋದ, ಬೆಂಕಿಲಿ ಬೆಂದು ಸುಟ್ಟೋದ, ನೀರೊಳಗೆ ಮುಳುಗಿ ಸತ್ತೋದ. ಸಾವಿಗೊಂದು ನೆಪ ಅಷ್ಟೇ. ಆದ್ರೆ ಅವನು ಕರೆದಾಗ ನಾವೆಲ್ಲೇ ಇದ್ರೂ ಕೂಡ ಹೋಗಬೇಕು. ಯಾವುದು ನಮ್ಮ ಈ ಜೀವನದಲ್ಲಿ ಸಾರ್ಥಕವಲ್ಲ. ಇವರವತ್ತು ಸಂಪಾದನೆ ಮಾಡದ ಆಸ್ತಿನೋ ಅಥವಾ ಅವ್ರು ನೋಡ್ಕೊಂಡ್ಬಂದ ಜಮೀನು ಯಾವುದು ತಗೊಂಡು ಹೋಗ್ಲಿಲ್ಲ. ನಾವು ಯಾರು ತಗೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಇರುತ್ತೆ. ನಾವು ಬರ್ತೀವಿ ಹೋಗ್ತೀವಿ ಅಷ್ಟೇ. ದುಃಖಮಯವಾದ ಜೀವನ ಏನಪ್ಪಾ ಅಂದ್ರೆ, ಹಠಾತ್ತನೆ ತಾಯಿ ಇರುವಾಗಲೇ ಮಗ ಈ ಜಗತ್ತನ್ನು ಬಿಟ್ಟು ಹೊರಟೋದ. ಪ್ರತಿಯೊಬ್ಬ ತಾಯಿ ತಂದೆ ಮಕ್ಕಳಿಂದ ನಾವು ಸಂಸ್ಕಾರ ಮಾಡಿಸ್ಕೋಬೇಕು ಅಂತ ಆಸೆ ಪಡ್ತಾರೆ. ಆ ತಾಯಿನೇ ಮಗನಿಗೆ ಸಂಸ್ಕಾರ ಮಾಡೋದಂದ್ರೆ ಆ ತಾಯಿ ದುಃಖ ಎಷ್ಟಿರಬೇಕು. ತನ್ನ ಮುಂದೆ ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿ ಸಲಹಿದ ತಾಯಿ ತನ್ನ ಮಗನ ಕಳ್ಕೊಂಡು ತನ್ನ ಮಗನಿಗೆ ಮಣ್ಣಾಕಬೇಕು ಅಂದ್ರೆ ಆ ತಾಯಿಯ ಹೃದಯದ ವೇದನೆ ಎಷ್ಟಿರಬೇಕು. ಇದೇ ನೋಡಿ ಪರಮಾತ್ಮ ಮಾಡುವಂತ ಪರೀಕ್ಷೆ. ಆ ಸಂದರ್ಭದಲ್ಲಿ ಆಸ್ತಿ, ಹಣ, ಅಂತಸ್ತು ಯಾವುದು ಲೆಕ್ಕಕ್ಕೆ ಬರಲ್ಲ. ಅದಕ್ಕೆ ಹೇಳೋದು ಬಸವಣ್ಣನವರು, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಪರಮಾತ್ಮನಿಗೂ ಬೇಕಾಗ್ತಾನೆ. ಇಲ್ಲಿ ಯಾರಿಗೂ ಬೇಡವಾದಂಥವನಲ್ಲಿ ಭಗವಂತನಿಗೂ ಬೇಡವಾಗ್ತಾನೆ. ಅದಕ್ಕೆ ಮೊದಲು ಇಲ್ಲಿ ಸಲ್ಲುವವನಾಗು. ಮೊದಲು ಇಲ್ಲಿ ಸಲ್ಲುವವನಾದರೆ ಅಲ್ಲಿ ನೇರವಾದಂಥ ಜಾಗ ನಿನಗೆ ಸಿಕ್ಕುತ್ತೆ. ಇವತ್ತು ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಜ್ಯೋತಿರವರು ಮಕ್ಕಳನ್ನ, ದುಃಖಭರಿತರಾದಂಥ ಕುಟುಂಬ ವರ್ಗದವ್ರನ್ನ ನೋಡಿ ಬಿಕ್ಕಿ ಬಿಕ್ಕಿ ಅಳುವಂಥ ಸಂದರ್ಭ. ಇಷ್ಟು ಬೇಗನೆ ಮುತ್ತೈದೆಯ ಭಾಗ್ಯವನ್ನು ಕಳ್ಕೊಳ್ಳುವಂಥ ಚಿಕ್ಕ ಚಿಕ್ಕ 2 ಮಕ್ಕಳಿರುವಾಗಲೇ ಜಗತ್ತನ್ನು ಬಿಟ್ಟು ಹೊರಟೋದ. 2 ಮಕ್ಕಳಿಗೆ ಜನ್ಮ ಕೊಟ್ಟಂತ ಆ ಮಹಾನುಭಾವ ಚಿಕ್ಕ ಮಕ್ಕಳನ್ನು ಬಿಟ್ಟು, ಧರ್ಮಪತ್ನಿಯನ್ನು ಬಿಟ್ಟು ಈ ಜಗತ್ತನ್ನು ಬಿಟ್ಟು ಹೊರಟೋದ. ಅಂದ್ರೆ ನೀರಿನ ಮೇಲಿರೋ ಗುಳ್ಳೆಯಂತೆ, ಗಾಳಿಗಿಟ್ಟ ದೀಪದಂತೆ. ಈ ಮನುಷ್ಯನ ಜೀವನ ನೀರಿನ ಮೇಲಿರೋ ಗುಳ್ಳೆ ಹೊಡೆದ್ರು ಹೊಡಿಬಹುದು, ಹೋದ್ರು ಹೋಗ್ಬೋದು. ಗಾಳಿಗಿಟ್ಟ ದೀಪದಂತೆ ಅಂದ್ರೆ ಜ್ಯೋತಿ ಬೆಳಗ್ತಾನೂ ಇರ್ಬೋದು, ಅಲ್ಲ ಪಟ್ಟಂತ ಕೆಟ್ಟು ಹೋಗ್ಬೋದು. ಭಗವಂತನ ನಿಯಮ. ಇವತ್ತು ಬೆಲೆ ಕಟ್ಟಲಾಗದಂತೆ 2 ಆಸ್ತಿಯನ್ನು ಇವತ್ತು ಕಳ್ಕೊಂಡ್ಬಿಡ್ತಿದ್ದಾರೆ. ಅರಿಶಿನ ಕುಂಕುಮದ ಭಾಗ್ಯ, ಮುಡಿಯಲ್ಲಿ ಮುಡಿಯತಕ್ಕಂಥ ಹೂವಿನ ಭಾಗ್ಯ, ಪತಿಯ ಶಾಸ್ತ್ರೋಕ್ತವಾಗಿ ಕಟ್ಟಿರತಕ್ಕಂಥ ಮಾಂಗಲ್ಯ, ಕಾಲುಂಗುರ, ಕೈ ಬಳೆಗಳು, ಈ 5 ಮುತ್ತುಗಳನ್ನು ಸೇರಿಸಿ ಮುತ್ತೈದೆ ಅಂತ ಕರೀತಾರೆ ಹೆಣ್ಣನ್ನ. ತನ್ನ ಸಾವಿನ ಪರ್ಯಂತರವೂ ನಾನು ಮುತ್ತೈದೆಯಾಗೇ ಇರಬೇಕು ಅಂತ ಆಸೆ ಪಡ್ತಾಳೆ ಪ್ರತಿಯೊಂದು ಹೆಣ್ಣು ಕೂಡ.
ನಾನು ಮುತ್ತೈದೆಯಾಗಿ ಬದುಕಬೇಕು, ಮುತ್ತೈದೆಯಾಗಿ ಬಾಳಬೇಕು, ಮುತ್ತೈದೆಯಾಗಿ ಸಾಯಬೇಕು ಅಂತ ಆಸೆ ಪಡ್ತಾಳೆ. ಇಲ್ಲೆಂಗ ಮಾಡಿದ್ದಾನೆ ಭಗವಂತ, ಇನ್ನು ಮುತ್ತೈದೆಯಾಗಿ ಎಷ್ಟೋ ವರ್ಷಗಳ ಕಾಲ ಬಾಳಬೇಕಾದ ಮುತ್ತೈದೆಯ ಸ್ಥಾನವನ್ನೇ ಕಿತ್ಕೊಂಡ್ಬಿಟ್ಟವನೇ. ಅದಕ್ಕೆ ಹೇಳ್ತಾರೆ, ಬೆಲೆ ಕಟ್ಟಲಾಗದ ಎರಡು ಆಸ್ತಿ, ಒಂದನ್ನು ಬಿಟ್ಟು ಒಂದಿರಲಾಗದಂತ ಆಸ್ತಿ ಅಂದ್ರೆ ಅವಳ ಗಂಡ ಇಲ್ಲ ಅಂದ್ರೆ ಅವಳ ಮುತ್ತೈದೆಯಲ್ಲ, ಅವಳು ಮುತ್ತೈದೆಯಲ್ಲ ಅಂದ್ರೆ ಅವಳ ಗಂಡ ಇಲ್ಲ ಅಂತ. ನೋಡಿ ಹೆಂಗಿದೆ. ಅದಕ್ಕೆ ಈ ಒಂದು ಗೀತೆಯಲ್ಲಿ ಹೇಳ್ತಾರೆ, ಸಾವಿನಾಚೆಯುನಾರಿದಾನೋ ಸಾವಿನಾಚೆಯುನಾರಿದಾನೋ ಬಯಸುವ ಮಹಾಸಂಭ್ರಮ, ಅರಿಶಿನ ಕುಂಕುಮ ಪುಣ್ಯದ ಸಂಗಮ, ಅರಿಶಿನ ಕುಂಕುಮ ಭಾಗ್ಯದ ಸಂಗಮ. ಸಾವಿನಾಚೆಯುನಾರಿದಾನೋ ಸಾವಿನಾಚೆಯುನಾರಿದಾನೋ ಬಯಸುವ ಮಹಾಸಂಭ್ರಮ, ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಹಣೆಯ ಕುಂಕುಮ ಹರನಾಣೆ ಗಣ್ಣು ಪರಿಶಿನದ ದಾರ ನಮ್ಮ ಆಚಾರ, ಅರಸಿ ಬಳೆಯಲಿ ಮಾನ ಉಳಿಸಿ ಒರಿಸಿ ಹೂವರೆಯಲ್ಲ ಸುಖಿಸಿ ನಗುತ್ತ ಬಾಳುವಳು. ಸಾವಿನಾಚೆಯುನಾರಿದಾನೋ ಸಾವಿನಾಚೆಯುನಾರಿದಾನೋ ಬಯಸುವ ಮಹಾಸಂಭ್ರಮ, ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಹಣೆಯಳಿಸಿದರೆ ಅಚಲವಾಗುವಳು, ತಾಳಿ ತೆಗೆಸಿದರೆ ತಾಳಿ ಬಾಳುವಳು. ಹಣೆಯ ಬರಹವಾಳಿಸದಲ್ಲ ಶಕುತಿ ನೀಡದ ಜಗವನೆಲ್ಲ ನಗುತ್ತ ನೋಡುವರು. ಸಾವಿನಾಚೆಯುನಾರಿದಾನೋ ಸಾವಿನಾಚೆಯುನಾರಿದಾನೋ ಬಯಸುವ ಮಹಾಸಂಭ್ರಮ, ಅರಿಶಿನ ಕುಂಕುಮ ಭಾಗ್ಯದ ಸಂಗಮ, ಅರಿಶಿನ ಕುಂಕುಮ ಸೌಭಾಗ್ಯದ ಸಂಭ್ರಮ. ಈ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯನ್ನು ಇವತ್ತು ನೀವೆಲ್ಲರೂ ಕೂಡ ಕೇಳ ಆನಂದಿಸಿ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಇವತ್ತಿನ ಈ ಪುಣ್ಯ ದಿವಸ ಇವತ್ತು ಅವರ ಕುಟುಂಬ ವರ್ಗದವರ ಪರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರ ಜೊತೆಗೆ ಈ ಮಹಾನುಭಾವರ ಒಂದು ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನ, ಸದ್ಗತಿಯನ್ನು ಬಯಸುವಂತ ಈ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ
ನಾವೆಲ್ಲರೂ ಕೂಡ ಭಕ್ತಿಯ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ಮನದೇವನಾಗಿರ್ತಕ್ಕಂಥ ನಂಜುಂಡೇಶ್ವರ ಇವರಿಗೆ ಕೈಲಾಸವನ್ನ ಮುಕ್ತಿಯನ್ನ ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ. ಯಾವುದು ನಮ್ಮದಲ್ಲ, ಭಗವಂತನ ಭಕ್ತಿ ಒಂದೇ ನಮ್ಮದು ಎಂಬತಕ್ಕಂಥದ್ದು ದಾಸಶ್ರೇಷ್ಠರು ತಿಳಿದಂತಹ ಜ್ಞಾನಿಗಳು ಎಲ್ಲರೂ ಕೂಡ ಕವಿತೆಗಳಲ್ಲಿ ಗೀತೆಗಳಲ್ಲಿ ಬರೆದಿದ್ದಾರೆ. ಅದರಲ್ಲಿ ಜಾನಪದ ಸಾಹಿತಿಗಳೇನಂತ ಬರೆದಿದ್ದಾರೆ, ಮಾನವ ಯಾವುದು ನನ್ನದಲ್ಲ ಎಂಬತಕ್ಕಂಥದ್ದನ್ನ ಅಪೇಕ್ಷೆ ಮೇರೆಗೆ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಹಾಕ್ಬರೋ. ಯಾಕೆ ಬಡದಾತೀರ್ತಮ್ಮ ಆಗ್ಲೇ ಬಡದಾತೀರ್ತಮ್ಮ ಮಾಯಾ ಮೇಚಿ ಸಂಸಾರನೇ ನೀವೋಗರೇ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀವೋಗರೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಬಾಳು ಬೆಳಗೋ ತನಕ ಬಾಳು ಬೆಳಗೋ ತನಕ ಸತ್ತಾಗ ಬರುವರು ತಮ್ಮ ಗುಳಿತನಕ ನೀನು ಸತ್ತಾಗ ಬರುವರು ತಮ್ಮ ಗುಳಿತನಕ ಮಣ್ಣು ಮುಚ್ಚೋ ತನಕ ನಿನ್ನ ಮುಚ್ಚೋ ತನಕ ಯಾಕೆ ಬಡದಾತೀರ್ತಮ್ಮ ಯಾಕೆ ಬಡದಾತೀರ್ತಮ್ಮ ಮಾಯಾ ಮೇಚಿ ಸಂಸಾರನೇ ನೀವೋಗರೇ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಮಣ್ಣು ನಿನ್ನದು ಎಲ್ಲಿ ತನಕ ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಎಣ್ಣ ಹೊರಳಿಗೆ ಕುಡಿಕೆ ಬೀರೋ ತನಕ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಎಣ್ಣ ಹೊರಳಿಗೆ ಕುಡಿಕೆ ಬೀರೋ ತನಕ ನಿನ್ನಾಚೆ ಪ್ರಾಣ ಪಕ್ಷಿ ಆರೋ ತನಕ ನಿನ್ನಾಚೆ ಪ್ರಾಣ ಪಕ್ಷಿ ಆರೋ ತನಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ ಯಾಕೆ ಬಡದಾತೀರ್ತಮ್ಮ ಯಾಕೆ ಬಡದಾತೀರ್ತಮ್ಮ ಮಾಯಾ ಮೇಚಿ ಸಂಸಾರನೇ ನೀವೋಗರೇ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ದೇವೋಗರೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ जय नम पार्वते मध्यरार महादेव हल निरंजन गुरु मल्लेश महाप्रभु श्री निरंजन गुरु विक्षेप स्वामी जय पराग बसवादि प्रमत्र पारके बहुपराग आनमले जैनमले उत्तमले कुलगंजमले 77 मंगल बद्ध तಪ್ಪದ ನಾಟ್ಯ ನಾಡುವಂತರ ಮಪ್ಪಾಜ ಮುದ್ದುಮಲೆ ಮಾಧವನ ಪಾದ ಕೊಂಸಾರಿ ಉಘೇದೆ ಬಸವೇಶ್ವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ಮಂಟೇ ಸ್ವಾಮಿಯವರ ಪಾದಕ್ಕೆ ಮಹಾಲಿಂಗೇಶ್ವರನ ಪಾದಕ್ಕೆ ಬೇತಾಳೇಶ್ವರ ಪಾದಕ್ಕೆ ಉತ್ತೂರಮ್ಮ ತಾಯಿ ಪಾದಕ್ಕೆ ನಂಜುಂಡೇಶ್ವರನ ಪಾದಕ್ಕೆ ಶ್ರೀಕಂಠೇಶ್ವರ ಸ್ವಾಮಿ ಪಾದಕ್ಕೆ, パルケ ಮಂಗಳ್ಳಿ ಮಲ್ಲೇಶ್ವರನ ಪಾದಕ್ಕೆ  ಬಸವೇಶ್ವರನ ಪಾದಕ್ಕೆ   ಮಂಟೇ ಸ್ವಾಮಿಯವರ 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 ಪಾದಕ್ಕೆ
ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಂಟೇ ಸ್ವಾಮಿಯವರ ಪಾದಕ್ಕೆ, ಉಗೇ ಮಾತು ಮಲ್ಲಯ್ಯ, ಉಗೇ ಬಾಯಿಕಾರ. ಉಚ್ಚಲಿಂಗಮ್ಮನವರ ಪಾದಕ್ಕೆ, ಬಸವೇಶ್ವರನ ಪಾದಕ್ಕೆ, ಮಲೆಮಾರೇಶ್ವರನ ಪಾದಕ್ಕೆ, ಉಗೇ ಮಾತು ಮಲ್ಲಯ್ಯ, ಕೂಗದೇದವರ ಪಾದಕ್ಕೆ. ನೀವು ಮುಂದೆ ಕೂತಿರೋರು ಕೂಗ್ರ ಜೋರಾಗಿ. ಅಂತ ಯುವಕ ಮಿತ್ರ ಮಂಡಳ ಪುಣ್ಯಾತ್ಮರು ಗೊತ್ತಿದ್ರು ಕೂಗಲ್ಲದ ಏನ್ ಗಂಟು ತಿನ್ಕೊಂಡಿರೋರು ಬಹಳ ಕಷ್ಟದಲ್ಲಿ ಕೂತವ್ರೆ. ಇನ್ನು ಅಕ್ಕನ ಬಳಗದವ್ರಲ್ಲ ಈಗೆಲ್ಲ ಪೂಜೆ ಮುಗಿಸಿ ಬರ್ತಾ ಇದ್ದಾರೆ, ಕೂಗ್ಬೇಕು ಅಂತ ಗೊತ್ತಿದ್ರು ಅವ್ರಿಗೆ ನಾಚಿಗೆ ನಾಚಿಗೆ ಚಿಕ್ಕಳಿ ನಾಚಿಗೆ. ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ದಯವಿಟ್ಟು ಎಲ್ಲರೂ ಹತ್ರಕ್ಕೆ ಬನ್ನಿ. ಭಗವಂತನ ಕಥೆನ ಇವತ್ತು ಕೇಳೋದ್ರ ಜೊತೆಗೆ 77 ಮಲೆ ಒಳಗೆ ತಪ್ಪದ ನಲುದನಾಡುವಂತ ನಮ್ಮ ಪಾದಿ ಮುತ್ತುಮಲೈ ಮಾದೇವನ ಪಾದಕ್ಕೊಂದು ಸಾರಿ ಉಗೇಂದ್ರಪ್ಪ, ಉಗೇ ಮಾತು ಮಲ್ಲಯ್ಯ, ಉಗೇ ಮಾಯ್ಕಾರ. ಹುಡುಗಾಯಿ ಬಸಪ್ಪ ಹಿಡುಗಾಯಿ ಬಸಪ್ಪ ಸಿಂಗಾರಲ್ಲೂ ಕಡ್ಡೆ ಬಸವೇಶ್ವರನ ಪಾದಕ್ಕೊಂದು ಸಾರಿ ಉಗೇಂದ್ರಪ್ಪ, ಉಗೇ ಮಾತು ಮಲ್ಲಯ್ಯ. ಆ ಬತ್ತಿ ಈ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಳ್ಸುತ್ತಿ ಬಿದಿರು ಬುತ್ತಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಗಮಲೆಯನ ಪಾದಕ್ಕೊಂದು ಸಾರಿ ಉಗೇಂದ್ರಪ್ಪ, ಉಗೇ ಮಾತು ಮಲ್ಲಯ್ಯ, ಉಗೇ ಮಾಯ್ಕಾರ. ಹಾನುಮಲೆ ಆಸಿಕೊಂಡು ಜೇನುಮಲೆ ಒದ್ದುಕೊಂಡು, ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊದ್ದುಕೊಂಡು, ಉತ್ತಿಮಲೆ ಹತ್ತಿಕೊಂಡು ಸಂಕುಮಲೆ ಸುತ್ತಿಕೊಂಡು, ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಪಾನಿಮಲೆ ಕಿಂಜುಮಲೆ ಕೆಂಜಾಡುಮಲೆ ರುದ್ರಾಕ್ಷಿ ಕಣರಾಕ್ಷಿ ಮಲೆ 77 ಮಲೆ ಸುಡಿ ಸುತ್ತಿದಲದಿಂಬಲ್ಲಿ ಹೊರಗಿದ್ದವಗೆ ಅಪ್ಪ ಮನಪ್ಪ ದಣಿದ ನಾಟದಿ ಏಕದಲ್ಲಿ ಹೊರಗಿದ್ದವಗೆ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ. ರತ್ರಾಸ ಶವಣನ ಸುತ್ತು ನೆತ್ತಿ ಮ್ಯಾಗ ಪಾದವನಿಟ್ಟು, ರತ್ರಾಸ ಶವಣನ ಸುತ್ತು ನೆತ್ತಿ ಮ್ಯಾಗ ಪಾದವನಿಟ್ಟು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟ, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು, ಹಾಡು ಗಾತ್ರ ಉಳ್ಳಸಿಗೆ ಗಂಡ ಬುದ್ಧಿ ಮರದಲ್ಲಿ ಹೊರಗಿಟ್ಟವಗೆ, ಹಾಡು ಗಾತ್ರ ಉಳ್ಳಸಿಗೆ ಗಂಡ ಬುದ್ಧಿ ಮರದಲ್ಲಿ ಹೊರಗಿಟ್ಟವಗೆ. ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ. ಮುಖೇ ಮಾತು ಮಲ್ಲಯ್ಯ, ಮುಖೇ ಮಾಯ್ಕಾರ, ಮುಖೇ ನಂಜುಂಡೇಶ್ವರ, ಮುಖೇ ಸಿದ್ದಪ್ಪಾಜಿ, ಮುಖೇ ಮಾಯ್ಕಾರ, ಮುಖೇ ಉಚ್ಚಲಿಂಗಮ್ಮ ತಾಯಿ, ಮುಖೇ ಮಾಲಿಂಗೇಶ್ವರ, ಮುಖೇ ಉತ್ತೂರಮ್ಮ, ಮುಖೇ ಬೇತಾಳೇಶ್ವರಿ. ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ.
ದಿವಸ ಸುಚ್ಚರಿತೆಯಾದ ಮೈಕಾರ ಮಾದೇಶ್ವರನ ಕಥೆ, ಅದರಲ್ಲಿ ನಂಜುಂಡೇಶ್ವರನ ಪವಾಡನೂ ಕೂಡ ಬರುತ್ತೆ ಮಧ್ಯದಲ್ಲಿ. ಎಲ್ಲರೂ ಕೂಡ ಕೇಳಿ ಆನಂದಿಸಿ. ನಮ್ಮ ಮಹಾದೇವ ಸ್ವಾಮಿಯವರ ಹೆಸರಿನಲ್ಲಿ ಇವತ್ತು ಮಾದೇಶ್ವರನ ಕಥೆ. ಇವತ್ತು ಮಹಾಪವಿತ್ರವಾದ ಪುಣ್ಯ ದಿನ. ಯಾವ ದಿನ ಇವತ್ತು? ಕಾರೆ ಹುಣ್ಣಿಮೆ ದಿವಸ. ಹುಣ್ಣಿಮೆ ದಿನ ಅಂದರೆ ನಂಜುಂಡಪ್ಪನಿಗೆ ಬಹಳ ಪ್ರಿಯವಾದ ದಿವಸ. ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಭಕ್ತಿಯಿಂದ ಮುಡಿ ಕೊಡುವಂಥ ಒಂದು ಹುಣ್ಣಿಮೆ ಮುಡಿ ಅಂತ ಭಗವಂತನ ಕೊಡ್ತೀವಿ, ಭಗವಂತನ ದರ್ಶನ ಮಾಡ್ತೀವಿ. ಹಾಗೆ ಮೈಕಾರ ಮಾದೇಶ್ವರನಿಗೆ ಕಾರೆ ಹುಣ್ಣಿಮೆ ಅಂದರೆ ಇವತ್ತು ಬಹಳ ಪ್ರಿಯವಾದಂಥ ಎಲ್ಲ ಶನೇಶ್ವರ ದೇವಸ್ಥಾನಗಳು, ಸಿದ್ದಪ್ಪಾಜಿ ಮಂಟೇ ಸ್ವಾಮಿ ದೇವಸ್ಥಾನಗಳಲ್ಲಿ ಧೂಪ ಹಾಕಿ ಭಗವಂತನ ನೆನಪಿಸಿಕೊಳ್ಳುವಂಥ ಒಂದು ಒಳ್ಳೆಯ ದಿವಸ ಇವತ್ತು ನಮ್ಮ ಮಹಾದೇವ ಸ್ವಾಮಿಯವರಿಗೆ ಭಗವಂತ ಕರುಣಿಸಿದಾನೆ ಅಂತ ಹೇಳ್ಬೋದು. ಇಂಥ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪರಮಾತ್ಮನ ಪುಣ್ಯ ಕಾರ್ಯಕ್ರಮವನ್ನು, ಈ ಶುಭ ಸೋಮವಾರ, ಹುಣ್ಣಿಮೆ, ಕಾರೆ ಹುಣ್ಣಿಮೆಯ ಪುಣ್ಯ ದಿವಸ ಎಲ್ಲವೂ ಕೂಡ ಒಳ್ಳೆಯ ಶುಭ ದಿವಸವನ್ನ ಭಗವಂತ ಇವರಿಗೆ ಕರುಣಿಸಿದಾನೆ. ಶುಕ್ರವಾರ ಈ ಜಗತ್ತನ್ನು ಬಿಟ್ಟು ಸೋಮವಾರ ಭಗವಂತನ ಕೈಲಾಸವನ್ನು ಸೇರ್ತಾ ಇದ್ದಾರೆ ಮಹಾದೇವ ಸ್ವಾಮಿಯವರು. ನಿಜವಾಗಲೂ ಪುಣ್ಯವಂತರು. ಯಾಕಂದ್ರೆ ಅವರು ಇಲ್ಲಿ ಮನೆತನದವ್ರಿಗೆ ಎಲ್ರಿಗೂ ದುಃಖ ಕೊಟ್ಟಿರ್ಬೋದು, ಅದ್ರಾಗ ಅವ್ರಿಗೆ ಒಳ್ಳೆ ಸಾವು. ಭಗವಂತ ಅವ್ರಿಗೆ ಒಳ್ಳೆ ಸಾವು, ನೆನಪಿನ ಸಾವನ್ನು ಕೊಟ್ಟು ಹಠಾತ್ತನೆ ಜಗತ್ತನ್ನು ಬಿಟ್ಟು ಮಾತಾಡ್ತಾನೆ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾದಂಥ ಅವರಿಗೆ ಮೈಕಾರ ಮಾದೇಶ್ವರನ ಗುಣಗಾನ ಮಾಡ್ತಾ ಹೋಗಿ, ಹೇ ಮಾತ್ಮಲ್ಲಯ್ಯ ನಂಜುಂಡೇಶ್ವರನ ಬಾಲಕ್ಕೆ ನೋಡಿ. ಮಾದಪ್ಪನಿಗೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಘೇ ಮಾತ್ಮನದವರಿಗೆ ಬಹಳ ಬೇಗ ಒಲಿತಾನಂತೆ. ನಮ್ಮ ಚಿಕ್ಕಳ್ಳಿ ಗ್ರಾಮ ಮಾದಪ್ಪನ ಬೆಟ್ಟಕ್ಕೆ ಹೋಗೋ ದಾರಿ ಅಂತ ಕರೀತಾರೆ. ಮೈಸೂರಿನಿಂದ ಮಾದಪ್ಪನ ಬೆಟ್ಟಕ್ಕೆ ಹೋಗಬೇಕಾದ್ರೆ ಚಿಕ್ಕಳ್ಳಿ ನುಗ್ಗು ಹೋಗಬೇಕು, ಮಹಾಲಿಂಗೇಶ್ವರನ ಕೈ ಮುಗಿದು ಹೋಗಬೇಕು. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಜೋರಾಗಿ ಕೂಗಿ ಯಾವ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ಸಿದ್ದಪ್ಪಾಜಿಯವರ ಬಾರಕ್ಕೆ, ಮಾರಮ್ಮ ತಾಯಿ ಬಾರಕ್ಕೆ, ನಂಜುಂಡೇಶ್ವರನ ಬಾರಕ್ಕೆ, ಲಿಂಗಮ್ಮ ತಾಯಿ ಬಾರಕ್ಕೆ, ಮಾದೇಶ್ವರ ಬಾರಕ್ಕೆ, ಉಗೇ ಮಾತ್ಮಲ್ಲಯ್ಯ, ಉಗೇ ಗುರುಮಲ್ಲೇಶ್ವರ, ಉಗೇ ಶಿವರಾತ್ರೀಶ್ವರ, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ, ಪುತ್ತೂರಮ್ಮ ತಾಯಿ ಬಾರಕ್ಕೆ, ಬೇತಾಳೇಶ್ವರಿ ಬಾರಕ್ಕೆ. ಭಕ್ತರ ಮೊರೆಯನು ಆಲಿಸಿ ಉದಯಿಸಿದ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಭಕ್ತರ ಮೊರೆಯನು ಆಲಿಸಿ ಉದಯಿಸಿದ ನಮ್ಮ ಮಹಾದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಶಿವ ಜಗಕ್ಕೆ ಜ್ಯೋತಿಯೋ ತಾನಾದ. ಎಳೆಯ ವಯಸ್ಸಿನಲ್ಲಿ ಸೆಳೆದನು ಅವನು ಎಲ್ಲರ ಮನವನ್ನು. ಹಾವು ಹಲ್ಲಿಗಳ ಪುಷ್ಪವ ಮಾಡಿ ಗುರುವಿಗೆ ನೀಡಿದನು. ಎಳೆಯ ವಯಸ್ಸಿನಲ್ಲಿ ಸೆಳೆದನು ಅವನು ಎಲ್ಲರ ಮನವನ್ನು. ಹಾವು ಹಲ್ಲಿಗಳ ಪುಷ್ಪವ ಮಾಡಿ ಗುರುವಿಗೆ ನೀಡಿದನು. ಭವಬಾಧೆಯ ಕಲ್ಲಲು ಮನಸ್ಸಿನ ಮನುಜರ ಹೃದಯದಿ ಭಕ್ತಿಯವಳೆ ಹರಿಸುವನು, ಭಕ್ತಿಯವಳೆ ಹರಿಸುವನು. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹಾದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಶಿವ ಜಗಕ್ಕೆ ಜ್ಯೋತಿಯೋ ತಾನಾದ. ಶಂಕಮ್ಮನಿಗೆ ನೀಗಿದ ಬಂಜತನ ಮುರಿದನು ಅವನು ಬೇವಿನ ಹಟ್ಟಿಯ ಕಾಡಿಯ ಗರುಡವನು. ನಂಬಿದ ಭಕ್ತೆ ಶಂಕಮ್ಮನಿಗೆ ನೀಗಿದ ಬಂಜತನ ಮುರಿದನು ಅವನು ಬೇವಿನ ಹಟ್ಟಿಯ ಕಾಡಿಯ ಗರುಡವನು.
ಕರ ಸಂಜಾತ ಕಾರಯ್ಯ ಪಿಲ್ಲಯ್ಯರ ಹರಸಿ ಸಲಗಿದರು. ಕರ ಸಂಜಾತ ಕಾರಯ್ಯ ಪಿಲ್ಲಯ್ಯರ ಹರಸಿ ಸಲಗಿದರು. ಬಳಿಗೆ ಬಂದ ಬಸವ ಸರ್ಪಗಳ ಧರೆಯೊಳು ಮೆರೆಸಿದನು. ಈ ಧರೆಯೊಳು ಮೆರೆಸಿದನು. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ. ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯು ನಾನಾದ. ಶ್ರೀಶೈಲದಿಂದ ನಡುಮಲೆಯತ್ತ ಪಾದವ ಬೆಳೆಸಿದನು. ಹೆಜ್ಜೆ ಹೆಜ್ಜೆಗೂ ಪವಾಡದಿಂದ ಹೊರೆದನು ಶರಣರನು. ಶ್ರೀಶೈಲದಿಂದ ನಡುಮಲೆಯತ್ತ ಪಾದವ ಬೆಳೆಸಿದನು. ಹೆಜ್ಜೆ ಹೆಜ್ಜೆಗೂ ಪವಾಡದಿಂದ ಹೊರೆದನು ಶರಣರನು. ಕತ್ತಲ ರಾಜ್ಯದ ಜನತೆಯ ಪಾಲಿಗೆ ರವಿಯು ತಾನಾದ. ಕತ್ತಲ ರಾಜ್ಯದ ಜನತೆಯ ಪಾಲಿಗೆ ರವಿಯು ತಾನಾದ. ಏಳುಮಲೆಯ ಕೈಲಾಸವ ಮಾಡಿ ಒಳಗ ರೂಪಿಯಾದ ಶಿವನು ಲಿಂಗ ರೂಪಿಯಾದ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ. ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ನಾನಾದ. ಶಿವ ಜಗಕ್ಕೆ ಜ್ಯೋತಿಯೋ ನಾನಾದ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ. ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ನಾನಾದ. ಶಿವ ಜಗಕ್ಕೆ ಜ್ಯೋತಿಯೋ ಮಲ್ಲಯ್ಯ. ಮೈಕಾರ ಮಾದೇಶ್ವರನ ಈ ಪುಣ್ಯಕಥಾ ಭಾಗವನ್ನು ಶ್ರೀಶೈಲದಲ್ಲಿ ಹುಟ್ಟಿ 77 ಮಲೆಗಳ ತನಕ ಪವಾಡಗಳನ್ನು ಮೆರೆಸಿಕೊಂಡು ಬಂದಂತ ಮೈಕಾರ ಮಾದೇಶ್ವರನ ಮೈಸೂರು ಪ್ರಾಂತ್ಯದಲ್ಲೂ ಪಾದವನ್ನಿಟ್ಟಂತ ಸುತ್ತೂರು, ಕುಂತೂರು, ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳನ್ನು ಕೈಲಾಸ ಮಾಡಿದಂತ ಈ ಮಹಾನುಭಾವನ ಕತೆ ಮಾದೇಶ್ವರರ ಒಂದು ಪುಣ್ಯಕತೆ. ಮಹಾದೇವ ಸ್ವಾಮಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಚಿಕ್ಕಳ್ಳಿ ಗ್ರಾಮದಲ್ಲಿ ಭಕ್ತಿಯಿಂದ ಪ್ರಾರಂಭ ಮಾಡ್ತಾ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಕರ್ಪೂರ ಹಚ್ಚಿ ಅವರನ್ನು ಕೊಂಡಾಡುವಂತ ಈ ಒಂದು ಗೀತೆಯನ್ನು ಹಾಡ್ತಾ ಅವರಿಗೆ ಪೂಜೆ ನಡೆದಿದೆ. ಪತ್ನಿಯವರಿಗೆ ದುಃಖವನ್ನು ಭಗವಂತ ಕೊಟ್ಟಿದ್ದಾನೆ. ಮಕ್ಕಳಿಗೆ, ಮನೆತನದವರಿಗೆ, ಅಣ್ಣ ತಮ್ಮಂದರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ. ಆ ತಾಯಿಗೂ ಕೂಡ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡ್ಲಿ ಅಂತ ಈ ಒಂದು ಗೀತೆಯನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬರೋಣ. ಚಿಕ್ಕಳ್ಳಿ ಗ್ರಾಮದಲ್ಲಿ ಬಾಳಿ ಕೈಲಾಸ ಸೇರಿದಿರಾ ಮಹದೇವ ಸ್ವಾಮಿಯವರೇ. ನಿಮಗೆ ಕೋಟಿ ನಮನಗಳು ಮಹದೇವ ಸ್ವಾಮಿಯವರೇ. ಈ ಪುಣ್ಯ ದಿವಸದಲ್ಲಿ ನಿಮಗೆ ಕೈಲಾಸ ಬಯಸುವ ಎಲ್ಲರೂ ಸೇರಿಹರು ನೋಡಿಲ್ಲಿ. ಎಲ್ಲರೂ ಸೇರಿ ಕಣ್ಣೀರುಡಿದಿಹರು ನೋಡಿಲ್ಲಿ. ಮಹದೇವ ಸ್ವಾಮಿಯವರೇ ನಂಜುಂಡೇಶ್ವರನ ಪಾದವ ಸೇರಿದಿರಾ. ನಿಮಗೆ ಮೋಕ್ಷವ ನೀಡಲಿ ಆ ಶಿವನು. ಅಯ್ಯೋ ಜನರ ಹೆಗಲಿನಲ್ಲಿ ಚಿಕ್ಕ
ಚಿಕ್ಕಳ್ಳಿ ಗ್ರಾಮದ ಬೀದಿಯಲ್ಲಿ 4 ಜನರ ಹೆಗಲಿನಲ್ಲಿ ಚಿಕ್ಕಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಮಹದೇವ ಸ್ವಾಮಿಯ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಹದೇವ ಸ್ವಾಮಿಯ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಚಿಕ್ಕಳ್ಳಿ ಗ್ರಾಮದ ಬೀದಿಯಲ್ಲಿ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಸುಬ್ರಹ್ಮಣ್ಯವರ ಮನೆ ದೀಪ ಹಾರಿಹೋಯಿತಲ್ಲೋ ಓ ಶಿವನೇ ಸುಬ್ರಹ್ಮಣ್ಯವರ ಮನೆ ದೀಪ ಹಾರಿಹೋಯಿತಲ್ಲೋ ಓ ಶಿವನೇ 4 ಜನರ ಹೆಗಲಿನಲ್ಲಿ ಚಿಕ್ಕಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಹದೇವ ಸ್ವಾಮಿಯ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಹದೇವ ಸ್ವಾಮಿಯ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಮಹದೇವ ಸ್ವಾಮಿಯವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಮಹದೇವ ಸ್ವಾಮಿಯವರೇ ಅಯ್ಯೋ ಬಂದು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಪ್ಪವ ಎರೆದವರೇ ಹೆಂಡತಿ ಕುಂಕುಮ ಅಳಿಸವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಹೆಂಡತಿ ಬಳೆಗಳ ಒಡೆದವರೇ 4 ಜನರ ಹೆಗಲಿನಲ್ಲಿ ಚಿಕ್ಕಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಹದೇವ ಸ್ವಾಮಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಹದೇವ ಸ್ವಾಮಿಯವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಮಹದೇವ ಸ್ವಾಮಿಯವರೇ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಊರೊಳಗೆ ಮಹದೇವ ಸ್ವಾಮಿಯವರೇ ಅಯ್ಯೋ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಊರೊಳಗೆ ಶವರಾಯ ತಾನು ಭೂಮಿಗೆ ಬಂದ ಸರಿಯಾದ
ಸರಿಯಾದ ಮರವನ್ನೇ ಕಡಿದೊಯ್ದ 4 ಜನರ ಹೆಗಲಿನಲ್ಲಿ ಚುಚ್ಚಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಾದೇವ ಸ್ವಾಮಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಹಾದೇವ ಸ್ವಾಮಿಯ ಮನೆಗಳಿಗೆ 4 ಜನರ ಹೆಗಲಿನಲ್ಲಿ ಚಿಚ್ಚಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಹಾದೇವ ಸ್ವಾಮಿಯವರ ಮನೆಗಳಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಹಾದೇವ ಸ್ವಾಮಿಯ ಮನೆಗಳಿಗೆ 4 ಜನರ ಹೆಗಲಿನಲ್ಲಿ ಮಹಾದೇವ ಸ್ವಾಮಿಯವರೇ ಅಯ್ಯೋ